ನಮ್ಮಲ್ಲಿ ಹಿಂದೊಬ್ಬಂದ ರಾಜ ಇದ್ದ. ಸುಮ್ಮನೆ ನಿಮಗೊಂದು ಕಲ್ಪನೆ ಹೇಳ್ತೇನೆ. ನಿಮಗೆ ರಾಜ ಇದ್ದ, ರಾಜನ ಮೆರವಣಿಗೆ ನಡೆದಿತ್ತು. ಕಲ್ಪನೆ ಇರಲಿ ನಿಮಗ, ರಾಜನ ಮೆರವಣಿಗೆ ನಡೆದಿತ್ತು. ಹೆಂಗ ಅಕ್ಕಮಹಾದೇವಿ ಜೀವನದೊಳಗೆ ಅದ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತಲ್ಲ, ಅದೇ ರೀತಿ ಒಳಗ ಏನ್ರಿ ಒಬ್ಬ ರಾಜನ ಮೆರವಣಿಗೆ ನಡೆದಿತ್ತು. ನಡೆದಿರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಇಡೀ ಊರಿನ ಜನ ಎಲ್ಲ ಏನ್ರಿ ಮೆರವಣಿಗೆ ಒಳಗೆ ಅಂದ ಪಾಲ್ಗೊಂಡಿದ್ರು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಏನ್ರಿ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹೆಣ್ಮಕ್ಳೆಲ್ಲ ತಮ್ಮ ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡಕತ್ತಿದ್ರು. ಗಂಡ್ಮಕ್ಕಳೆಲ್ಲ ಜೈ ಜಯಕಾರ ಹಾಕ್ತಿದ್ರು. ಮುಂದೆ ಅಂದ ಊದವ್ರು ಅದಾರೆ, ಬಾರಿಸೋರು ಅದಾರೆ. ಏನು ಸಾಕಷ್ಟು ಜನ ಅಂದ ನೆರೆದು ಬಿಟ್ಟಿತ್ತು. ಯಾವಾಗಿಂದ ನಡೆದಿರ್ತಕ್ಕಂಥ ಪ್ರಸಂಗದ ಒಳಗ ಏನ್ರಿ ಆ ಶ್ರೀಮಂತ ಹೆಣ್ಮಕ್ಳು ಕಿಮ್ಮತ್ತಿನ ಸೀರೆ, ಈಗ ಹೆಂಗೆ ಅಂದ ನಮ್ಮ ಮಲ್ಲಮ್ಮಗಳು ಉಟ್ಕೊಂಡು ಬಂದಾರಲ್ಲ ಏನ್ರಿ, ಕಿಮ್ಮತ್ತಿನ ಸೀರೆ ಉಟ್ಕೊಂಡು, ಇಲಕಲ್ ರೇಷ್ಮೆ ಸೀರೆ ಉಟ್ಕೊಂಡು ಏನ್ರಿ, ಕೊಳ ತುಂಬ ಆಭರಣ ಹಾಕ್ಕೊಂಡು ಏನ್ರಿ, ಕಿಮ್ಮತ್ತಿನೆಲ್ಲ ಕೈಯಾಗ ಏನ್ರಿ ಬಂಗಾರ ಸಾಮಾನು, ಕೊರಳ ತುಂಬ ಬಂಗಾರ ಸಾಮಾನು ಹಿಂಗೆಲ್ಲ ಹಾಕ್ಕೊಂಡಂದು ಎಲ್ಲ ಒಂದು ಕಡೆಗೆ ಅಂದ ಆ ಕಡೆ ಈ ಕಡೆ ದಂಡಿ ಮೇಲೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡ್ತಿದ್ರು. ಈ ಶ್ರೀಮಂತ ಹೆಣ್ಣುಮಕ್ಕಳನ್ನ ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿರಲ್ಲ, ಆ ಶ್ರೀಮಂತ ಹೆಣ್ಣುಮಕ್ಕಳ ಮಧ್ಯದೊಳಗೆ ಒಬ್ಬ ಕಡು ಬಡತನದಿಂದ ಹೆಣ್ಮಗಳು ನಿಂತ್ಕೊಂಡು ಅವಳು ಕೂಡ ರಾಜನ ಮೆರವಣಿಗೆ ನೋಡಕತ್ತಿಲ್ಲ. ನೋಡಕ್ಕೆಂದ ಶ್ರೀಮಂತರೇನು ಬಡವ್ರೇನ್ರಿ? ಇವತ್ತಿಲ್ಲಿ ಪ್ರವಚನ ಕೇಳಕ್ಕೆಂದ ಬಂದಿರಿ. ಇಲ್ಲಿ ಯಾರು ಶ್ರೀಮಂತರಿದಿರಿ, ಯಾರು ಬಡವರು ಅದಿರಿ ಏನ್ರಿ? ಯಾರು ಸಣ್ಣವರು, ಯಾರು ದೊಡ್ಡವರು, ಆ ಜಾತಿ ಈ ಜಾತಿ ಅನ್ನುವಂಥದ್ದು ಏನೈತ್ರಿ ಏನ್ರಿ? ಪ್ರವಚನ ಅನ್ನತಕ್ಕಂಥದ್ದು ಒಂದು ಕಲಸಕ್ರಿದ್ದಂಗ ಏನ್ರಿ? ಯಾರು ತಿಂದ್ರು ಕೂಡ ರುಚಿನೇ ಹತ್ತದ. ಐಗಳು ತಿಂದ್ರೆ ರುಚಿ ಹತ್ತದ, ಗಾಣಿಗರು ತಿಂದ್ರೆ ರುಚಿ ಹತ್ತಾಗಿಲ್ಲ ತಗೊಂಡು ಏನಿಲ್ಲ. ನೀವು ಯಾರು ತಿಂದರೂ ಕೂಡ ರುಚಿನೇ ಹತ್ತದ. ಜ್ಞಾನ ಅನ್ನತಕ್ಕಂಥದ್ದು ಹೌದಲ್ರಿ? ಈ ಪ್ರವಚನ ಅಂತಕ್ಕಂಥ ಇಲ್ಲಿ ದೊಡ್ಡವರಿಗೆ ಅಟ್ಟೆ ಸಣ್ಣವರಿಗೆ ಅಟ್ಟೆ ಯಾರಿಗೆ ಬೇಕಾದರೂ ಕೇಳ್ಬೋದು, ಯಾರು ಬೇಕಾದವ್ರು ನನ್ನನ್ನು ನೋಡ್ಬೋದು. ಭಗವಂತ ಕಣ್ಣು ಕೊಟ್ಟನ್ನು ನೋಡಾಕ. ಆದ್ರೆ ಏನ್ರಿ ಮನಸ್ಸುಗಳಿಂದ ಎರಡು ಕೊಟ್ಟಾನ. ಕಲ್ಪನೆ ಇರಲಿ ಮಗ, ಪರಮಾತ್ಮ ಎಲ್ಲಿನೂ ಕೂಡ ಒಂದೊಂದು ಇಟ್ಟಿಲ್ಲ, ಎಲ್ಲನೂ ಕೂಡ ಎರಡೆರಡು ಇಟ್ಟಾನೆ. ಏನ್ರಿ ನೋಡ್ತಕ್ಕಂಥ ಕಣ್ಣುಗಳಿಂದ ಎರಡು, ಏನ್ರಿ ಉಸಿರಾಡ್ತಕ್ಕಂಥ ಮೂಗುಗಳೆರಡು, ನುಡಿತಕ್ಕಂಥ ನಾಲಿಗೆನೂ ಕೂಡ ಎರಡು, ಒಂದು ಸುಳ್ಳು ಹೇಳ್ತದ, ಒಂದು ಕರೆ ಹೇಳ್ತದ. ಕೇಳ್ತಕ್ಕಂಥ ಕಿವಿಗಳಿಂದ ಎರಡು ಅದಾವೆ, ನಡೀತಕ್ಕಂಥ ಕಾಲುಗಳು ಎರಡು ಅದಾವೆ, ದಾನ ಮಾಡೋಕ್ಕಿಂತ ಕೈಗಳನ್ನ ಎರಡು ಕೊಟ್ಟಾನೆ. ಈ ಎಲ್ಲದರ ಜೊತೆಯೊಳಗಿಂದ ಪ್ರತಿಯೊಂದು ಎರಡೆರಡು ಕೊಟ್ಕೋತ ಬಂದ. ಆದ್ರೆ ಒಳಗಿರ್ತಕ್ಕಂಥ ಮನಸ್ಸನ್ನತಕ್ಕಂಥ ಮಾನ್ಯ ಅವನು ಪದ ಆಡಕತ್ತಿದ. ಇರುವುದೊಂದು ಮನಸ್ಸು ಯಾರಿಗಂತ ಕೂಡ್ಲಿ ಅಂದು ಹೊಚ್ಚುವಟ್ಟಿ ಯಾಡ್ಡ ಒಂದೇನ ಏನ್ರಿ? ಇರೋದೊಂದು ಮನಸ್ಸ ಯಾರಿಗೆ ಅಂತ ಕೂಡ್ಲಿ ಪದ ಆಡ್ಲಕತ್ತಿದ್ದ. ಮನಸ್ಸು ಎರಡಿಲ್ಲ ಏನ್ರಿ? ಮನಸ್ಸು ಒಂದಿಲ್ಲ, ಎರಡು ಅದಾವ ಏನ್ರಿ? ಒಂದು ಒಳ್ಳೆ ಮನಸ್ಸನೇ ಬೇರೆ, ಕೆಟ್ಟ ಮನಸ್ಸನೇ ಬೇರೆ. ಎಲ್ಲ ಹೆಣ್ಣು ಮಕ್ಕಳನ್ನ ಶ್ರೀಮಂತ ಹೆಣ್ಣು ಮಕ್ಕಳು ನಿಂತಾರ. ಅವ್ರ ಪಕ್ಕದೊಳಗಿನ ಪಾಪ ಒಬ್ಬ ಬಡವ ಹೆಣ್ಣುಮಗಳು ಹರಿದು ಸೀರೆ ಉಟ್ಕೊಂಡಾಳ. ಏನ್ರಿ ತಲೆಗೆ ಹಚ್ಕೊಳಕ್ಕೆ ಎಣ್ಣೆನೂ ಇಲ್ಲ, ತಲೆ ಸದಕ್ಕೆ ಚೆನ್ನಾಗಿ ಅಂದ ಬಾಚಿಕೊಂಡಿಲ್ಲ. ಏನ್ರಿ ಗಂಡ ಕೂಲಿ ಕೆಲಸ ಮಾಡ್ತಕ್ಕಂಥವ, ಗುಡಿಸಲು ಮನಿತನ. ಪಾಪ ಹರಿದು ಸೀರೆ ಉಟ್ಕೊಂಡು ಕೊರಳಾಗಿಲ್ಲ, ಏನೂ ಇಲ್ಲ. ಗಂಡ ಕಟ್ಟಿ ತಾಳಿ ಒಂದು ಬಿಟ್ರೆ ಆಕಿನ ಮೈ ಮೇಗಂದ ಯಾವ ಆಭರಣಗಳು ಕೂಡ ಇದ್ದಿದ್ದಿಲ್ಲ. ಒಂದು ಕಡೆಗೆ ಅಂದ ನಿಂತ್ಕೊಂಡು ಆಕಿನೂ ಶ್ರೀಮಂತ ಹೆಣ್ಮಕ್ಳು ಮಗ್ಗಲ್ ನಿಂತ್ಕೊಂಡು ಮೆರವಣಿಗೆ ನೋಡಾಕತ್ತಿದ್ಲು. ನೋಡು ಹೊತ್ನ್ಯಾಗ ಶ್ರೀಮಂತ ಹೆಣ್ಮಕ್ಳು ಏನಂದ್ರು ನೋಡಿ ಸಿಟ್ಟು ಬಂದುಬಿಡುತ್ತಾರೆ ಅವರಿಗೆ. ಆ ಬಡವ ಹೆಣ್ಮಗಳು ನೋಡಿ, ಯಾವಾಗಿಂದ ಬಡವ ಹೆಣ್ಣುಮಗಳನ್ನು ನೋಡಿ ಇವರೆಲ್ಲ ಶ್ರೀಮಂತ ಹೆಣ್ಮಕ್ಳಿಗಂದ ಸಿಟ್ಟು ಬಂದುಬಿಡ್ತು. ಏನಂತ ಸಿಟ್ಟು ಬಂತು? ಆ ಹೆಣ್ಮಗಳಿಗಂದ ಬೈತಾರ ಏನ್ರಿ? ಅವ್ರು ಬಾಸಿದ ಬಳಸಿ ನನಗೆ ಬಳಸಕ್ಕಂದ ಆಗಂಗಿಲ್ಲ. ಕರೆ ಅವ್ರು ಏನಂತಾರೆ? ಅವಿವೇಕಿ, ಬುದ್ಧಿಗಿದ್ದಿ ಎಲ್ಲಿಟ್ಟಿದೆ ನೀನು? ನಾವೇನು, ನಮ್ಮ ಅಂತಸ್ತೇನೋ, ನಾವು ಹಾಕೊಂಡಿರ್ತಕ್ಕಂಥ ಬಟ್ಟೆ ಏನೋ, ಏನೇ ನಾವು ಹಾಕೊಂಡಿರ್ತಕ್ಕಂಥ ಆಭರಣ ಏನೋ, ನಮ್ಮಂತವ್ರ ಮಕ್ಕಳು ನಿಂತ್ಕೊಂಡ ನೀ ಮೆರವಣಿಗೆ ನೋಡಕತ್ತಿದೆ, ಸರಿ ಆ ಕಡೆ ಸರಿ ಎತ್ತಿಕೊಂಡು ಬೈದು ಬಿಟ್ರು. ಪಾಪ ಬಡವ ಹೆಣ್ಮಗಳಿಗೆ ನೋಡು, ಯಾವಾಗಿಂದ ಬೈದಾಗಿಂದ ಹೆಂಗಾಗಲಿಕ್ಕಿಲ್ರಿ? ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಹೆಣ್ಮಕ್ಕಳೆಲ್ಲ ಶ್ರೀಮಂತ ಹೆಣ್ಮಕ್ಕಳೆಲ್ಲ ಕೂಡಾಕಿಗಂದ ಬೈದು ಬಿಟ್ರು. ಬುದ್ಧಿಗಿದ್ದಿ ಎಲ್ಲಿಟ್ಟಿದೆ ನೀನು? ನಮ್ಮಂತವ್ರ ಮಕ್ಕಳು ನಿಂತ್ಕೊಂಡು ಮೆರವಣಿಗೆ ನೋಡಕತ್ತಿದೆ, ಸರಿ ಆ ಕಡೆ ಎತ್ತುಕೊಂಡು ಎಲ್ಲ ಶ್ರೀಮಂತ ಹೆಣ್ಮಕ್ಕಳನ್ನು ಬೈದು ಬಿಟ್ರು. ಪಾಪ ಕಣ್ಣೀರು ಹಾಕೋತ ಆಗ ದೂರ ಬಂದ್ಲಕ್ಕಿ, ಎಲ್ಲ ಮಂದಿನ ಬಿಟ್ಟು ದೂರ ಬಂದು. ಅವಳು ಬೈದಿದ್ದಕ್ಕೆ ಅಂದ ಸಿಟ್ಟಾಗ್ಲಿಲ್ಲಕ್ಕಿ. ಯಾಕೆ ಹತ್ಕೊಂಡದ ಕೇಳಿದ್ರ ಒಂದು ಮಾತು ನಿಮಗೂ ಕೂಡ ಒಂದು ಮಾತು ಹೇಳ್ತೀನಿ ಏನ್ರಿ? ಏಳುವಂಥ ಜಾಗದಾಗ ಎಂದನು ಕುಂದ್ರಬಾರ್ದು ನಾವು ಏನ್ರಿ? ಏಳು ಅನ್ನುವಂಥ ಜಾಗದಾಗ ಎಂದನು ಕೂಡ ಕುಂದ್ರಬಾರ್ದು. ಸರಿ ಅನ್ನುವಂಥ ಜಾಗದೊಳಗೆ ಎಂದನೂ ನಿಂದಿರಬಾರ್ದು. ಇದು ತಲೆಗಿರಲಿ ಮಗ. ಏಳು ಅನ್ನುವಂಥ ಜಾಗದಾಗ ಮೊದಲೇ ನಾವು ಶಾಣ್ಯರಾಗಿ ಇಲ್ಲಿ ಬೇರೆದವ್ರು ದೊಡ್ಡವ್ರು ಬಂದು ಕುಂದಿರ್ತಾರತ್ತ ತಿಳ್ಕೊಂಡು ನಾವು ಮೊದಲಿಂದ ನಾವೇ ದೂರಿಂದ ಸರಿದು ಕುಂದಿರ್ಬೇಕು. ಅಂದ್ರೆ ಏಳು ಅನ್ನುವಂಥ ಜಾಗದಾಗ ಕುಂದಿರಬಾರ್ದು, ಸರಿ ಅನ್ನುವಂಥ ಜಾಗದೊಳಗೆ ನಾವು ನಿಂದಿರಬಾರ್ದು. ಪಾಪ ಬಡವ ಹೆಣ್ಣು ಮಗಳಂತಾಳೆ ಏನ್ರಿ? ದೇವರಿಗೆಂದ ಬೈಲಿಕ್ಕತ್ತಾಳ. ಪರಮಾತ್ಮ, ಮಲ್ಲಯ್ಯ, ನಾನು ಏನು ತಪ್ಪು ಮಾಡೀನಿ, ಏನು ಅಪರಾಧ ಮಾಡೀನಿ? ಒಂದು ಸೀರೆ ಕಳೆದಿಂದ ಇನ್ನೊಂದು ಸೀರೆ ಉಟ್ಕೊಳ್ತಾದ್ರೆ ನನಗೆ ಕೊಡ್ಬೇಕಿಲ್ಲ ನೀನು? ನಾ ಏನು ತಪ್ಪು ಮಾಡೀನಿ? ಒಂದು ತೆಲಿಗೆಂದ ಎಣ್ಣೆ ಹಚ್ಕೊಳಕ್ಕಾದ್ರೂ ಕೂಡ ನನಗೆ ಅದು ಕೊಡಬೇಕಾಗಿತ್ತು ನೀನು.
ನಾನು ಏನು ಅಪರಾಧ ಮಾಡೀನಿ ಮಲ್ಲಯ್ಯ ಮಲ್ಲಯ್ಯ ಅಂತಕೊಂಡೊಂದು ಯಾವಾಗಿಂದ ಕಣ್ಣೀರು ಹಾಕುವತ್ತಿಂದ ಬಂದು ಒಂದು ಹೊರಗಿಂದ ಒಂದು ಗಿಡ, ಆ ಗಿಡದ ಕೆಳಗಿಂದ ನಿಂತುಕೊಂಡು ಹಂಗೆ ಒಂದು ಕಡೆಗೆ ಅಳತಾಳ, ಇನ್ನೊಂದು ಕಡೆಗಿಂದ ರಾಜನ ಮೆರವಣಿಗೆ ನೋಡಕತ್ಯ. ಭಾಳ ಬಡತಾನ. ಒಂದು ಕಡೆಗಿಂದ ಕಣ್ಣೀರು ಹಾಕ್ತಾಳೆ, ಇನ್ನೊಂದು ಕಡೆಗಿಂದ ರಾಜನ ಮೆರವಣಿಗೆ ನೋಡಕತ್ತಾಳೆ. ಯಾವಾಗಿಂದ ಸಾವಿರ ಹೆಣ್ಣು ಮಕ್ಕಳನ್ನ ಎಡಕ ಬಲಕ ನಿಂತ್ಕೊಂಡಾರೆ ಮೆರವಣಿಗೆ ಒಳಗ. ರಾಜ ಆನೆ ಅಂಬಾರಿ ಒಳಗಿಂದ ಕುತ್ಕೊಂಡಾನೆ, ನೋಡ್ತಾನ ಎಲ್ಲ ಕಡೆನೂ ಕೂಡ ನೋಡ್ತಾ ಬಂದ. ಯಾವಾಗ ಈ ಗಿಡದ ಕೆಳಗಿಂದ ಹೆಣ್ಮಗಳು ನಿಂತಿದ್ಲಲ್ಲ, ಅವಾಗ ಆ ಹೆಣ್ಣು ಮಗಳ ಕಡೆ ರಾಜನ ದೃಷ್ಟಿ ಹೋಯ್ತು. ಅದೇನು ಗಿಡದ ಕೆಳಗಿಂದ ಹೆಣ್ಮಗಳು, ಬಡವ ಹೆಣ್ಮಗಳು ನಿಂತಿದ್ಲಲ್ಲ, ಅವಳ ಕಡೆಗೆ ರಾಜನ ದೃಷ್ಟಿ ಹೋಯ್ತು. ಯಾವಾಗಿಂದ ದೃಷ್ಟಿ ಹೋಯ್ತು, ಅವಾಗಿದ್ರೆ ರಾಜ ಮಂತ್ರಿಗೆಂದ ಕರೆದ, ಮಂತ್ರಿ ಆ ಗಿಡದ ಕೆಳಗೆ ನಿಂತಾಳಲ್ಲ ಅವಳು ಯಾರ ಮನೆ ಹಾಕಿ ಅದನ್ನು ವಿಚಾರ ಮಾಡ್ಕೊಂಡು ಬಾ ತಿಳ್ಕೊಂಡಂದಾಗ, ಆಯ್ತರ ಪ್ರಭು ತಿಳ್ಕೊಂಡು ಹೋದ. ವಿಚಾರ ಮಾಡ್ದ, ಒಬ್ಬ ಬಡವನ ಹೆಣ್ತಿದ್ಲು. ಯಾವಾಗಿಂದ ಒಬ್ಬ ಬಡವನ ಹೆಣ್ತಿದ್ಲು, ಪ್ರಭು ಇಂಥ ಒಬ್ಬ ಬಡವನಿಂದ ಹೆಣ್ತಿದಾಳ, ಹಂಗದ್ರಿಂದ ಮೆರವಣಿಗೆಂದ ಬೇಗ ಹೋಗ್ಲಿ ಅಂದ. ಮೆರವಣಿಗೆ ಜಲ್ದಿ ಹೋಗ್ಲಿ ಎತ್ತಿಕೊಂಡಂದ. ಅವಸರದೊಳಗಿಂದ ಮೆರವಣಿಗೆ ಎತ್ತುಕೊಂಡಂದ ಅರಮನೆಗೆಂದ ಬಂದರು. ಯಾವಾಗಿಂದ ಅರಮನೆಗೆಂದ ಬಂದಾಗ ಮಂತ್ರಿಗೆಂದ ಕರೀತಾನೆ, ಮಂತ್ರಿ ಅದೇನು ಗಿಡದ ಕೆಳಗೆಂದ ನಿಂತಿಲ್ಲಲ್ಲ ಅವಳನ್ನೆಂದ ನಾನು ಅರಮನೆಗೆಂದ ಕರ್ಕೊಂಡು ಬರಬೇಕು. ಮಂತ್ರಿ ಅಂತಾನ, ಪಾಪ ಅವಳು ಬಡತನ ನೋಡಿ, ಅವಳು ಉಟ್ಕೊಂಡಿರ್ತಕ್ಕಂಥ ಹರಿದು ಸೀರೆ ನೋಡಿ ಏನರ ಕೊಡ್ಬೇಕತ್ಕೊಂಡು ರಾಜ ಕರಿತಾನೆ ಎತ್ತಿಕೊಂಡ. ಮಂತ್ರಿ ತಿಳಿದಾನ, ಪ್ರಭು ಅವಳಿಗೆ ಏನಾದ್ರೂ ಕೊಡ್ಬೇಕಂತೀರೇನು? ರಾಜ ಅಂತಾನೆ, ಮಂತ್ರಿ ಬರೇ ಏನರ ಕೊಡ್ಬೇಕತ್ಕೊಂಡದಲ್ಲ ಏನ್ರಿ, ನನ್ನ ದೃಷ್ಟಿಯಿಂದ ಹೋಗ್ಯದಲ್ಲ, ಬರೇ ದೃಷ್ಟಿ ಹೋಗಿಲ್ಲ, ದೃಷ್ಟಿ ಜೊತೆ ಒಳಗಿಂದ ನನ್ನ ಮನಸ್ಸಿಂದ ಹೋಗ್ಯದೆ. ಯಾಕ ಭಗವಂತವನಿಗೆಂದ ಉಟ್ಕೊಳಕಂದ ಸೀರೆ ಕೊಟ್ಟಿಲ್ಲ, ಹೊಟ್ಟಿಗೆಂದ ಚೆನ್ನಾಗಿಂದ ಅನ್ನ ಕೊಟ್ಟಿಲ್ಲ ಏನ್ರಿ, ತಲೆಗತ್ತುಗಳಕಂದ ಎಣ್ಣೆನೂ ಕೊಟ್ಟಿಲ್ಲ, ಯಾವ ಬಂಗಾರ ಬೆಳ್ಳಿನೂ ಕೊಟ್ಟಿಲ್ಲ. ಆದ್ರೆ ಒಂದು ದೊಡ್ಡ ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ. ಅದು ಯಾವ ಶ್ರೀಮಂತಿಕೆ ಅಂತಂದ್ರ, ಎಷ್ಟು ಸುಂದರಿಯಾಗಿದ್ದಲ್ಲ ಬಡವ ಹೆಣ್ಮಗಳು, ಅಷ್ಟು ರೂಪ ಕೊಟ್ಟಿದ್ದ ಭಗವಂತ. ಯಾವಾಗಿನ ಪರಮಾತ್ಮ ರೂಪವನ್ನ ಕೊಟ್ಟಾನ ಆಕೆಗೆ. ರಾಜ ಅವಳ ರೂಪವನ್ನು ನೋಡಿ ಮೆಚ್ಕೊಂಡು ಬಿಟ್ಟಾನೆ ಮನಸ್ಸಾನ. ಹೇಳಿದ್ದೆ ನಿಮಗ ಏನ್ರಿ, ಆನೆ ಅಂಬಾರಿ ಒಳಗಿಂದ ಕುತ್ಕೊಂಡ ರಾಜ, ತಾನೊಬ್ಬ ರಾಜ್ಯವನ್ನು ಆಳ್ತಕ್ಕಂಥ ರಾಜ. ಅಂತ ರಾಜನ ಮನಸ್ಸ ಬರೀ ಅಂದ ದೃಷ್ಟಿ ಹೋದ್ರೆ ಅದು ಪರವಾಗಿದ್ದಿದ್ದಿಲ್ಲ, ದೃಷ್ಟಿ ಜೊತೆ ಒಳಗಿಂದ ಅವನಿಗೆ ಕೆಟ್ಟ ಮನಸ್ಸು ಹೋಗಿಬಿಟ್ಟಿತ್ತು. ಯಾವಾಗೇನು ಅವಳು ನನ್ನಂತೆ ಆದಾಳು, ಅವಳನ್ನು ಪ್ರೀತಿ ಮಾಡಬೇಕು, ಅವಳನ್ನ ನಾನು ಮದುವೆ ಮಾಡ್ಕೋಬೇಕು. ಇದು ಎಲ್ಲ ವಿಚಾರ ರಾಜನ ತಲೆ ಒಳಗಿಂದ ತುಂಬಿಕೊಂಡು ಮಂತ್ರಿಗೆಂದ ಹೇಳ್ತಾನೆ, ಅವಳನ್ನು ಕರ್ಕೊಂಡು ಬಾ, ನನ್ನ ಮನಸ್ಸು ಅಂತಕ್ಕಂಥ ಅವಳ ಮೇಲೆ ಆಗಿದೆ. ಅವಳು ಮನಸ್ಸು ಮಾಡಿ ಅಂದ, ಹೂ ಅಂದ್ಲು ಎತ್ತುಕೊಂಡಂದ್ರ ಇಡೀ ನನ್ನ ಅರ್ಧ ರಾಜ್ಯವನ್ನೇ ಅವಳಿಗೆ ಕೊಡ್ತೀನಿ ಎತ್ತುಕೊಂಡಂದ. ಮಂತ್ರಿ ಅಂತಾನೆ, ಪ್ರಭು ತಾವ್ಯಾರು ಅವಳು ಯಾರು ಏನ್ರಿ? ನೋಡ್ರಿ, ಮಂತ್ರಿ ಅಂತಾನೆ, ನೀವು ಯಾರು? ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ನೀನು. ರಾಜ ಪ್ರತ್ಯಕ್ಷ ದೇವರು ಹೊತ್ತುಕೊಂಡ ಕರೀತಾನೆ, ನಿನ್ನನ್ನು ದೇವ್ರ ಸ್ಥಾನದಾಗ ಇಟ್ಟಿರ್ತಾರೆ. ರಾಜ ಹತ್ತುಕೊಂಡ ನೀನು ಪ್ರತ್ಯಕ್ಷ ದೇವರಿದ್ದಂಗೆ, ಅಟ್ಟೆ ಅಲ್ಲ ಪ್ರಜೆಗಳಿಗೆಲ್ಲ ತಂದಿದ್ದಂಗ. ನೀನು ತಂದೆಯಾಗಿಂದ ಒಬ್ಬ ಮಗಳ ಮೇಲಿಂದ ಮನಸ್ಸು ಮಾಡ್ತಕ್ಕಂಥದ್ದು ಇದು ಯೋಗ್ಯ ಅಲ್ಲ ಹತ್ತುಕೊಂಡೊಂದು ಪಾಪ ಮಂತ್ರಿ ಅಂತ ಹೇಳ್ತಾನೆ. ಮಂತ್ರಿ ಇದು ರಾಜ್ಯಾಜ್ಞೆ ಹೇಳ್ತಾರಿಲ್ರಿ. ಒಂದು ಸಂಸ್ಕೃತದೊಳಗೆ ಒಂದು ಮಾತು ಹೇಳ್ತಾರ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾತ್, ಕಾಮಾತುರಾಣಂ ನ ಭಯಂ ನ ಲಜ್ಜಾತ್. ಏನ್ರಿ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಮಕ್ಕಳು ಯಾರು ವಿದ್ಯೆ ಕಲಿತಾರ ಹತ್ತುಕೊಂಡ ಕೇಳಿದ್ರ, ಯಾವ ಮಗುವಿಗೆಂದ ಏನ್ರಿ ಸುಖ ಇರಂಗಿಲ್ಲ, ಕಣ್ತುಂಬ ನಿದ್ದೆ ಇರಂಗಿಲ್ಲಲ್ಲ, ಅದೇ ಮಗುನಿಂದ ವಿದ್ಯೆ ಕಲಿತದ ತೇತಿಲ್ರಿ. ಹೇಳ್ತಾರ ಇನ್ನೊಂದು ಮಾತಿನಾಗ, ವಿದ್ಯಾರ್ಥಿ ಅಂದ್ರೆ ಲಕ್ಷಣ ಏನು ಹತ್ತುಕೊಂಡ ಕೇಳಿದ್ರೆ, ಅಲ್ಪಾಹಾರಿ ಸ್ವಾನ ನಿದ್ರಾತ್. ಅಂದ್ರೆ ಸ್ವಲ್ಪೇ ಉಣ್ಬೇಕು ಏನ್ರಿ, ನಾಯಿ ಹಂಗೆ ನಿದ್ದೆ ಮಾಡ್ಬೇಕತ್ತ. ಇವು ಬುಟ್ಟಿಗಟ್ಲೆ ತಿಂದಿ ಅಂದ್ರೆ ಲಾಸ್ಟ್ ಬೆಂಚಿಗೆ ಕೂತ್ ಹೋಗಿ ಮಕ್ಕೊಂಡು ಬಂದ್ರೆ ಏನು ಮಾಡೋದು ಏನ್ರಿ? ವಿದ್ಯೆ ಕಲಿತವ ನೀವು ಏನ್ರಿ? ಅಯ್ಯೋ ನೀ ಓದ ಮಗ ಇದು ಚಂದ ಉಣ್ಣ ತಿಳ್ಕೊಂಡಂದು ಎಂದಿ ಹೊಡೆ ತುಂಬ ತಿನ್ನಿಸಿ ಅದಕ್ಕೆ ಕಳಿಸಿಕೊಡ್ರೆ ಲಾಸ್ಟ್ ಬೆಂಚಿಗೆ ಕೂತ್ ನಿದ್ದೆ ಮಾಡ್ತೀರ ಅಂದಾಗ ಹೊರ ನಿದ್ದೆ. ನಮ್ಗೆ ವಿದ್ಯೆನೇ ತಲೆಗೆ ಹತ್ತಲಾಗದತ್ತ ಏನ್ರಿ? ಹೆಂಗೆ ಹತ್ಬೇಕದವು ಯಾಗಗಳಗಡ್ಲೆ ತಿಂದು ಅಂತಾರಿಲ್ಲ ಏನ್ರಿ? ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಆ ವಿದ್ಯಾ ಕಲಿತಕ್ಕಂಥ ಮಗುವಿಗೆ ಅಂದ್ರೆ ಸುಖ ಇರಬಾರ್ದು, ಹೊಟ್ಟಿ ತುಂಬ ಅನ್ನ ಇರಬಾರ್ದು, ಕಣ್ಣು ತುಂಬ ನಿದ್ದೆ ಇರಬಾರ್ದು. ನಾಯಿ ನಿದ್ದೆ ಮಾಡ್ದಂಗೆ ಮಾಡ್ಬೇಕ್ರಿ ಮಕ್ಕಳು. ಅಂದಾಗನೇ ಆ ಮಗುವಿಗೆಂದ ಏನ್ರಿ ವಿದ್ಯೆ ಹತ್ತದೇ ಹೊರತಾಗಿ ಇಲ್ಲೇ ಇದರಿಂದ ತಿಂದಿಂದ ಮಕ್ಕೋತಿತ್ತು ತಿಳ್ಕೊಂಡ್ರೆ ಅದಕ್ಕೆ ಏಸ್ ಕಾಲಕ್ಕೂ ಕೂಡ ವಿದ್ಯೆ ಹತ್ತಂಗಿಲ್ಲ. ಹೆಂಗ ವಿದ್ಯಾತುರಣಂ ನ ಸುಖಂ ನ ನಿದ್ರ, ಕಾಮಾತುರಾಣಂ ನ ಭಯಂ ನ ಲಜ್ಜತ್. ಒಬ್ಬ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾ ರಾಜ ಅದೀನಿ ಏನ್ರಿ, ನಾ ದೊಡ್ಡ ಸ್ಥಾನದಾಗಿದ್ದೀನಿ, ನಾ ಹಾಂಗಾಯ್ತು ಹಿಂಗಾಯ್ತು ತಿಳ್ಕೊಂಡು ತಲೆಯಾಗ ಯಾವುದು ಕೂಡ ಇರಂಗಿಲ್ಲ. ನನ್ನ ಸ್ಥಾನ ಏನು ಮಾನ ಏನು
ನಾ ಎಟ್ರ ಮಟ್ಟಿಗೆ ಅಂದ್ರೆ ಸ್ಥಾನದೊಳಗೆ ನಾ ರಾಜ ಅದೀನಿ, ನಾನು ಪಲ್ಲಕ್ಕ ಅಲ್ರಿ. ಇವತ್ತ ಒಂದು ನಾಯಿನಿಂದ ಭಾರಿ ಕಾಳಜಿ ಮಾಡ್ತೀನಿ ಅಂತ